My dear class 8 standard students, welcome to my channel Dhanustop. Workbook activity answers English part 1. Already I posted for unit 1 listening and unit 2 reading and even for unit 3 parts of speech. Who did not watch that, kindly watch and even share with your friends also. Now in this video I am going to give the answers for unit 4 vocabulary, that is from the page number 30 to 46. Let's see the answers. The first one you have to read the story na odi. Based upon that ಇಲ್ಲಿ ಒಂದು ಕ್ವೆಶ್ಚನ್ ಕೊಟ್ಟಿದ್ದಾರೆ. ಅಡ್ಜೆಕ್ಟಿವ್ಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸ್ವೀಟ್ ಇಟ್ ಈಸ್ ಅಡ್ಜೆಕ್ಟಿವ್ ಡಿಸ್ಕ್ರೈಬಿಂಗ್ ವರ್ಡ್, ರೈಟ್? ಸೊ ನಾವು ಈ ಸ್ಟೋರಿಯಿಂದ ನೌನ್ ಆರ್ ಪ್ರನೌನ್ ತಗೊಂಡು ಇಲ್ಲಿ ಬರಿಬೇಕಾಗುತ್ತೆ. ಇವಾಗ ಸ್ವೀಟ್ ಅನ್ನೋದು ಅಡ್ಜೆಕ್ಟಿವ್, ಫ್ರೂಟ್ಸ್ ಅನ್ನೋದು ನೌನ್. ಇನ್ ದ ಸೇಮ್ ವೇ ನೌನ್ಸ್ ನ ಇಲ್ಲಿ ಯಾವ್ದಿದೆ ಹಾಗೆ ಅದಕ್ಕೆ ಅಡ್ಜೆಕ್ಟಿವ್ಸ್ ನಾವು ಬರೀತಾ ಹೋಗ್ತೇವೆ. ಗುವಾ ಟ್ರೀಸ್, ದೆನ್ ರೆಡ್ ಬೀಕ್, shady trees, one tree. Even we have to write the adverbs, that is describing action words. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮೆರಿಲಿ, ಸೊ we have to write the next two, that is mostly and particularly. The next one is noun and its types. You know that there are different types of nouns like common noun, proper noun, concrete noun, abstract, material, countable noun, uncountable noun and singular and plural. ಇಲ್ಲಿ ಬಾಕ್ಸ್ ಅಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ. ಬೇಸ್ಡ್ ಅಪಾನ್ ದಟ್ ವಿ ಕ್ಯಾನ್ ಫೈಂಡ್ ಔಟ್. ಫಸ್ಟ್ ಪ್ರಾಪರ್ ನೌನ್, ಸೆಂಟ್ರಲ್ ಇರೋದು ನೌನ್ ಅಂಡ್ ದ ಟೈಪ್ಸ್ ಕಾಮನ್ ನೌನ್, ಕಾಂಕ್ರೀಟ್ ನೌನ್ ಅಂಡ್ ಮೆಟೀರಿಯಲ್ ನೌನ್. ದ ನೆಕ್ಸ್ಟ್ ಒನ್ ಇಸ್ ಮೈ ಫ್ಯಾಮಿಲಿ. ರೀಡ್ ದಿಸ್ ಪ್ಯಾಸೇಜ್ and from that different types of nouns mention ಮಾಡಿದ್ದಾರೆ. ಸೊ ನಾವು ಕರೆಕ್ಟ್ ಆಗಿ ಇಲ್ಲಿ ನಾವು ಅದನ್ನ ಬರಿಬೇಕಾಗುತ್ತೆ. ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್ ಅಲ್ಲಿ, ಅಬ್ಸ್ಟ್ರಾಕ್ಟ್ ಅಲ್ಲಿ ಮತ್ತೆ ಮೆಟೀರಿಯಲ್ ಅಲ್ಲಿ ಅದನ್ನ ನಾವು ಬರಿಬೇಕು. ಸೊ ಒಂದು ಎಕ್ಸಾಂಪಲ್ಸ್ ಅವ್ರು ಕೊಟ್ಬಿಟ್ಟಿದ್ದಾರೆ. ಪ್ರಾಪರ್ ನೌನ್ ಅಲ್ಲಿ ಪಿಂಕಿ ಬರುತ್ತೆ, ಕಾಮನ್ ಅಲ್ಲಿ ಟೀಚರ್, ಡಾಗ್, ಹಾಲಿಡೇಸ್, ಗ್ರ್ಯಾಂಡ್ ಪಾ, ಫ್ರೆಂಡ್ಸ್, ಕಲೆಕ್ಟಿವ್ ಅಲ್ಲಿ ಪ್ರೌಡ್, ಫ್ಯಾಮಿಲಿ, ಪೇರೆಂಟ್ಸ್, ಆರ್ಮಿ, ಅಬ್ಸ್ಟ್ರಾಕ್ಟ್ ಅಲ್ಲಿ proud, happy, clean, habit, honesty, power, commitment. In material, paper, mud, table and chairs. ಇಲ್ಲಿ ಪೆಂಗ್ವಿನ್ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. we have to describe it. Penguin are flightless birds. They live in southern hemisphere, Antarctica and New Zealand. Their bodies are adapted for swimming. Legs and webbed feet give them different posture. They have short legs but they can run quickly. You can add your other sentence also. Noun genders na nodana ivaga. Genders, you know that feminine gender, masculine, common and neuter gender. So illi ಒಂದು ಪ್ಯಾಸೇಜ್ ಇದೆ ಅಲ್ವಾ, ರೀಡ್ ದಟ್ ಪ್ಯಾಸೇಜ್. ಅಂಡ್ ಮ್ಯಾಸ್ಕ್ಯುಲಿನ್ ಜೆಂಡರ್ ಯಾವುದು ಅಂತ ಕೇಳಿದ್ದಾರೆ. ಅದರಲ್ಲಿ ಅಂಕಲ್, ನ್ಯೂಟರ್ ಬಂದ್ಬಿಟ್ಟು ದೇ ಅಂಡ್ ಕಾಮನ್ ಜೆಂಡರ್ ಬಂದು ಟ್ರೀ. ದ ನೆಕ್ಸ್ಟ್ ಒನ್, ಅಂಡರ್ಲೈನ್ ದ ವರ್ಡ್ಸ್ ವಿತ್ ದ ನೌನ್ಸ್ ಅಂಡ್ ಪ್ರನೌನ್ಸ್ ಇದೆ. ಅದರಲ್ಲಿ ಯಾವುದು ಸಿಂಗುಲರ್ ಮತ್ತೆ ಯಾವುದು ಪ್ಲೂರಲ್ ಅಂತ ಹೇಳಿ ನಾವು ಅಂಡರ್ಲೈನ್ ಮಾಡಬೇಕು. ಸಿಂಗುಲರ್ಗೆ 1 ಲೈನ್ ಅಂತ ಹೇಳಿದ್ದಾರೆ, ಪ್ಲೂರಲ್ಗೆ 2 ಲೈನ್ಸ್ ಅಂತ ಹೇಳಿದ್ದಾರೆ. ಸೊ ಐ ಅಂಡರ್ಲೈನ್ಡ್, ಸೊ ಯು ಕ್ಯಾನ್ ಚೆಕ್ ದಿಸ್. ದ ನೆಕ್ಸ್ಟ್ ಒನ್ ಇಸ್ ಕೌಂಟಬಲ್ ಅಂಡ್ ಅನ್ಕೌಂಟಬಲ್ ನೌನ್. ಸೊ ಅಲ್ಲಿ ಡೈಲಾಗ್ಸ್ ಅಲ್ಲಿ ನಾವು ಏನ್ ನೋಡಿದ್ವಿ ಅದರಲ್ಲಿ ನಾವು ಕೌಂಟಬಲ್ ನೌನ್ ಮತ್ತೆ ಅನ್ಕೌಂಟಬಲ್ ನೌನ್ ಅನ್ನ ಪಿಕ್ ಮಾಡಿ ಇಲ್ಲಿ ಬರೀಬೇಕು. ಸೊ ಕೌಂಟಬಲ್ ಅಲ್ಲಿ ಪ್ರೊಫೆಸರ್, ಹಿ, ವಿ, ಬಸ್, ಲ್ಯಾಬ್. ಅನ್ಕೌಂಟಬಲ್ ಅಲ್ಲಿ ಲಗೇಜ್, ಅರೈವ್, ಸ್ಟಡಿ ಅಂಡ್ ಪ್ಲೆಷರ್. ಎಫ್ ಅಲ್ಲಿ ಲುಕ್ ಅಟ್ ದಿಸ್ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ಸೊ ರೀಡ್ ದಟ್ ಅಂಡ್ ಹಿಯರ್ ಒನ್ ಎಕ್ಸಾಂಪಲ್ ಇಸ್ ಗಿವನ್. ಹಿಯರ್ your brother, sister, father and mother, friend and you do every day some activities, right? So write them in the box below and then change the sentence as shown in the example. So ಇಲ್ಲಿ ಎಕ್ಸಾಂಪಲ್ ಹೇಗೆ ಕೊಟ್ಟಿದ್ದಾರೋ ಆ ರೀತಿ ನೀವು ನಿಮ್ಮ ಓನ್ ಸೆಂಟೆನ್ಸ್ ಅನ್ನ ಬರೀರಿ ಅಂತ ಹೇಳಿದ್ದಾರೆ. ಇಟ್ ಈಸ್ ಅಬೌಟ್ ಎ ಡೈಲಿ ಆಕ್ಟಿವಿಟೀಸ್. ಸೊ ಐ ಬೇತ್ ಎವ್ರಿ ಡೇ. I bathed yesterday. I brush my teeth every day. I brushed my teeth yesterday. I study every day. I studied yesterday. I go to school every day. I went to school yesterday. I meet my friend every day. I met my friend yesterday. I have food every day. I had food yesterday. I eat fruit every day. I ate fruit yesterday. I play cricket every day. I played cricket yesterday. Now you understood what are the difference. You
seen this. Present and past na ನೀವು sentence ಅಲ್ಲಿ ನೋಡಿದೀರಾ, ಕರೆಕ್ಟಾ? ನೆಕ್ಸ್ಟ್ ವರ್ಬ್ಸ್, ಪಿಕ್ಚರ್ ಅನ್ನ ನೋಡಿ. ವರ್ಬ್ಸ್ ಅಂದ್ರೆ ಆಕ್ಷನ್ ವರ್ಡ್ಸ್. ದೆನ್ ಇಲ್ಲಿ ಒಂದು ಪಿಕ್ಚರ್ ಇದೆ. ರೀಡ್ ಆಲ್ ದಿಸ್ ವಾಟ್ ಎವರ್ ಇಸ್ ಗಿವನ್. ಸೊ ಎಚ್ ಕ್ವೆಶನ್ಗೆ ಬರೋಣ. ಅಂಡರ್ಲೈನ್ ದ ವರ್ಬ್ಸ್ ಇನ್ ದ ಫಾಲೋಯಿಂಗ್ ಸ್ಟೋರಿ ಅಂತ ಹೇಳಿದ್ದಾರೆ. ಸೊ ನಾನು ಅಂಡರ್ಲೈನ್ ಮಾಡಿದ್ದೇನೆ. ದ ನೆಕ್ಸ್ಟ್ ಒನ್ ಇಸ್ ಐ ಅಲ್ಲಿ ರೀಡ್ ದಿಸ್ ಗ್ರೂಪ್ ಆಫ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ರೀಡ್ ಚಿಲ್ಡ್ರನ್ ಆಲ್ ದಿಸ್ and read all these sentences. Even a definition ಇದೆ. ಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಏನು, ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಅಂದ್ರೆ ಏನು ಅಂತ ಹೇಳಿ ಇಲ್ಲಿ ನಿಮಗೆ ಡೆಫಿನೇಷನ್ ಕೊಟ್ಟಿದ್ದಾರೆ. ಸೊ ಆಲ್ ದಿಸ್ ಯು ಹ್ಯಾವ್ ಟು ರೀಡ್. ಈ ಆಕ್ಷನ್ ಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಈ ಆಕ್ಷನ್ ಬಂದ್ಬಿಟ್ಟು ಪಾಸ್ಡ್ ಫ್ರಮ್ ಸಬ್ಜೆಕ್ಟ್ ಟು ಆಬ್ಜೆಕ್ಟ್. ಇಂಟ್ರಾನ್ಸಿಟಿವ್ ಅಲ್ಲಿ ಆಬ್ಜೆಕ್ಟ್ ಬೇಕಾಗಿಲ್ಲ ಅಲ್ಲಿ. ಅದೇ ಒಂದು ಮೀನಿಂಗ್ ಕೊಡುತ್ತೆ. ಇಲ್ಲೇನು ಹೇಳಿದ್ದಾರೆ ಜೆ ಅಲ್ಲಿ ಅಂದ್ರೆ ನೀವು ಐ ಅಂತ ಮಾರ್ಕ್ ಮಾಡಿ ಆ ಸೆಂಟೆನ್ಸ್ ಅಲ್ಲಿ ಇಫ್ ಯು ಟ್ರಾನ್ಸಿಟಿವ್ ವರ್ಬ್ ಆಗಿದ್ರೆ, ದೆನ್ ಟಿ ಅಂತ ಮಾರ್ಕ್ ಮಾಡಬೇಕು ಟ್ರಾನ್ಸಿಟಿವ್ ವರ್ಬಿಗೆ, ಐ ಅಂತ ಇಂಟ್ರಾನ್ಸಿಟಿವ್ ವರ್ಬಿಗೆ ಮಾರ್ಕ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಅವರೇ ಕೊಟ್ಬಿಟ್ಟಿದ್ದಾರೆ. ಟಾಕ್ಡ್ಗೆ ಅಂಡರ್ಲೈನ್ ಮಾಡಿರ್ತಾರಲ್ವಾ, ಅದನ್ನ ನೀವು ಟ್ರಾನ್ಸಿಟಿವ್ ಆರ್ ಇಂಟ್ರಾನ್ಸಿಟಿವ್ ಅಂತ ಕಂಡುಹಿಡಿಬೇಕು. ಐ ಬಂದ್ಬಿಟ್ಟು ಟಾಕ್ಡ್, ಇಲ್ಲಿ ಏನು ಆಬ್ಜೆಕ್ಟೇ ಬೇಕಾಗಿಲ್ಲ. ಟಾಕ್ಡ್ ಅಂದ್ರೇನೆ ಮಾತಾಡಿದ್ರು ಅಂತ. ಇಟ್ ಈಸ್ ಗಿವಿಂಗ್ ಎ ಫುಲ್ ಮೀನಿಂಗ್. ಸೊ ಇಟ್ ಈಸ್ ಎ ಇಂಟ್ರಾನ್ಸಿಟಿವ್. ಫೈನ್. ಸೊ ಲಾಫ್ಡ್, ಓಪನ್ಡ್. ಓಪನ್ಡ್ ಅಂದ್ರೆ ಓಪನ್ ಮಾಡೋ ಅಂತದ್ದು, ಕರೆಕ್ಟಾ? ಸ್ಕೋಲ್ಡ್, ರಿಮೈಂಡ್. ಸೊ ಯು ಸಿ ವಿಚ್ ಆರ್ ದ intransitive and transitive verb. So you have to write only the letter. Next one, auxiliary verb. Auxiliary verb na helping verbs antanu ಹೇಳ್ತಾರೆ. So ಇಲ್ಲಿ fill in the blanks with positive or negative form of be. One is done for you. So ಒಂದು example ಕೊಟ್ಟಿದ್ದಾರೆ. Based upon that we have to write. Second one is, third is not, fourth are not, fifth is not, and sixth are not. Positive is, negative is not. Short form of is not is, isn't, are ಗೆ aren't, was not ಗೆ wasn't, were not ಗೆ weren't, I am not ಗೆ I am not. Then M ಅಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ನ ರೀಡ್ ಮಾಡಿ ಅಂತ ಹೇಳಿದ್ದಾರೆ. ವರ್ಕ್ ಫಾರ್ಮ್ಸ್ ಆಫ್ ಹ್ಯಾವ್ ಇದು. ಸೊ ಹ್ಯಾವ್, ಆಸ್ ನೆಲ್ಲ ನೀವು ರೀಡ್ ಮಾಡಿ ಇದರಲ್ಲಿ ಕೊಟ್ಟಿರುವಂತದ್ದಲ್ಲ. ದೆನ್ ಎನ್ಗೆ ಬಂದಾಗ ಇಲ್ಲಿ ಒಂದು ಕಾನ್ವರ್ಸೇಷನ್ ಇದೆ, ಅದನ್ನ ರೀಡ್ ಮಾಡಿ. ರೈಟ್ ಪಿ ಇಫ್ ದ ಸೆಂಟೆನ್ಸ್ ಕಂಟೇನ್ಸ್ ಹ್ಯಾವ್ ಅಂತ ಹೇಳಿದ್ದಾರೆ. ಅಂಡ್ ಆಸ್ ದ ಪ್ರಿನ್ಸಿಪಲ್ ವರ್ಬ್ ಆರ್ ಎಚ್ ಇಫ್ ಇಟ್ ಕಂಟೇನ್ ಹ್ಯಾವ್ ಎ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದ್ದಾರೆ. ಪ್ರಿನ್ಸಿಪಲ್ ವರ್ಬ್ ಅಂದ್ರೆ ಮೇನ್ ವರ್ಬ್, ಹೆಲ್ಪಿಂಗ್ ವರ್ಬ್ ಅಂದ್ರೆ ಅಡಿಷನಲ್ ಮೀನಿಂಗ್ ಕೊಡುತ್ತೆ. ಪ್ರಿನ್ಸಿಪಲ್ ವರ್ಬಿಗೆ ಅಡಿಷನಲ್ ಮೀನಿಂಗ್ ಕೊಡುವಂಥದ್ದು. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಮತ್ತೆ ಪ್ರಿನ್ಸಿಪಲ್ ವರ್ಬ್ ಅನ್ನೋದನ್ನ ನೀವು ಈಸಿಯಾಗಿ ಕಂಡುಹಿಡಿಬಹುದು. ದ ನೆಕ್ಸ್ಟ್ ಫಸ್ಟ್ ಒನ್ ಹೆಲ್ಪಿಂಗು, ಆ ಬಾಕ್ಸ್ ಸೆಕೆಂಡು ಪ್ರಿನ್ಸಿಪಲ್. ಸೊ ಫಸ್ಟ್ ಲೆಟರ್ ಮಾತ್ರ ಬರಿಬೇಕು, ಎಚ್ ಅಂಡ್ ಪಿ. ಎಚ್ ಅಂದ್ರೆ ಹೆಲ್ಪಿಂಗು, ಪಿ ಅಂದ್ರೆ ಪ್ರಿನ್ಸಿಪಲ್ ವರ್ಬ್ ಅಂತ. ಸೊ ಯು ಕ್ಯಾನ್ ಕಾಪಿ ದಿಸ್. ದ ನೆಕ್ಸ್ಟ್ ಒನ್ ಓ ಅಲ್ಲಿ ಇರೋದನ್ನ ಓದಿ. ಸಮ್ ಆರ್ ಪ್ರೆಸೆಂಟ್, ಕಾಂಟ್ ಅಂಡ್ ಸಮ್ ಆರ್ ಪಾಸ್ಟ್, ಕುಡಂಟ್ ರೈಟ್ ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ಸೊ ಈವನ್ ಎಕ್ಸಾಂಪಲ್, 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ. So let's see the answer for all this. First one, she doesn't have shoes, she hasn't shoes. Second, we did not have enough time, we had no time. Third, they haven't any key, they have no key. Fourth, I did not have any tickets, I had no tickets. Fifth, she has not have any money, she has no money. ಇಲ್ಲಿ ಸಫಿಕ್ಸ್ ನ ಯೂಸ್ ಮಾಡಿ ನ್ಯೂ ವರ್ಡ್ಸ್ ನ ಬರಿಬೇಕು. ಸಫಿಕ್ಸ್ ಅಂದ್ರೆ ಒಂದು ವರ್ಡ್ಗೆ ನಾವು ನೆಕ್ಸ್ಟ್ ಇನ್ನೊಂದು ವರ್ಡ್ ನ ಸೇರಿಸಿದಾಗ ಇಟ್ ವಿಲ್ ಗಿವ್ ಎ ಮೀನಿಂಗ್. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಆ್ಯಂಡ್ ಇದೆ, ನಾವು FUL ಫುಲ್ ಅದನ್ನ ಅಲ್ಲಿ ಆಡ್ ಮಾಡಿದಾಗ ಆ್ಯಂಡ್ ಫುಲ್ ಅಂತ ಒಂದು ವರ್ಡ್ ಮೀನಿಂಗ್ ಫುಲ್ ವರ್ಡ್ ಆಗಿ ಬರುತ್ತೆ. ಸೊ ಅದೇ ರೀತಿ ಸೆಕೆಂಡ್ಗೆ ಎಫರ್ಟ್ಲೆಸ್, ಎಫರ್ಟ್ಗೆ ಲೆಸ್ ನ ನೀವು ಆಡ್ ಮಾಡಿದ್ರೆ ಎಫರ್ಟ್ಲೆಸ್ ಆಗುತ್ತೆ. ದೆನ್ ವರ್ಚಿಯಸ್, ಥರ್ಡ್. ಫೋರ್ತ್ ನರೇಟಿವ್, ಫಿಫ್ತ್ ಕಂಫರ್ಟಬಲ್, ಸಿಕ್ಸ್ತ್ ಪ್ಲೆಂಟಿಫುಲ್, ಸೆವೆಂತ್ ಚಿಯರ್ಫುಲ್, 8th effective, 9th timeless, 10th comparable. Then Q ಅಲ್ಲಿ
ಚೂಸ್ ಎನಿ 5 ಥಿಂಗ್ಸ್ ಫ್ರಮ್ ದ ಬಾಕ್ಸ್ ಅಂಡ್ ರೈಟ್ ಸೆಂಟೆನ್ಸ್ ಅಪ್ರೋಪ್ರಿಯೇಟ್ಲಿ ಅಂತ ಹೇಳಿದ್ದಾರೆ. ಈವನ್ ಒಂದು ಎಕ್ಸಾಂಪಲ್ ಇದೆ. ನಾವು ಅಂದ್ರೆ ಪ್ರೆಸೆಂಟ್, 5 years ago ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಬರೆಯುವಂಥದ್ದು. ಸೊ ಇಲ್ಲಿ ಬೇಸ್ಡ್ ಅಪಾನ್ ದಟ್ ಇಲ್ಲಿ ಕೆಲವು ಅವರೇ ಕೊಟ್ಬಿಟ್ಟಿದ್ದಾರೆ, ಬೈಸೈಕಲ್, ಟಿವಿ, ಕಾರ್, ಮೋಟರ್ ಬೈಕ್, ಬ್ಯಾಗ್. ಸೊ ಎನಿಥಿಂಗ್ ಯು ಕ್ಯಾನ್ ಯೂಸ್, ಎನಿ ಒನ್ ವಿ ಹ್ಯಾವ್ ಟು ಚೂಸ್. Then we have to write. I have a car, I didn't have a car. I have a camera, I had no camera. I have a mobile, I had no mobile. ಅಂದ್ರೆ ಇವಾಗ ನನ್ನ ಹತ್ರ ಇದ್ರೆ 5 years ago ನನ್ನ ಹತ್ರ ಇರಲಿಲ್ಲ ಅಂದ್ರೆ ನೋ ಅಂತ ನಾವು ಬರೀತೇವೆ. Somewhere you have to use didn't. Fine. I have a necklace, I didn't have a necklace. I have a TV, I didn't have a TV. I have a motorbike, I had no motorbike. ಆರಲ್ಲಿ ಬಾಕ್ಸ್ ಅಲ್ಲಿ ನೋಡಿ ಸ್ಮಾಲ್, ಲಾರ್ಜ್, ಶಾರ್ಟ್, ಫ್ಯಾಟ್, ಬಿಗ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ಕೊಟ್ಟಿದ್ದಾರೆ. ಸೊ ಕ್ಲೂಸ್ ತಗೊಂಡು ಇಲ್ಲಿ ನಾವು ಇಲ್ಲಿ ಬರಿಬೇಕಾಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಐ ಹ್ಯಾವ್ ಎ ಬಿಗ್ ಬಾಡಿ. ಸೊ ನಾನಿಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ. ಐ ಹ್ಯಾವ್ ಲಾರ್ಜ್ ಇಯರ್ಸ್, ಐ ಹ್ಯಾವ್ ಸ್ಮಾಲ್ ಐಸ್, ಐ ಹ್ಯಾವ್ ಎ ಶಾರ್ಟ್ ಟೈಲ್, ಐ ಹ್ಯಾವ್ ಎ ಫ್ಯಾಟ್ ಲೆಗ್ಸ್. ದೆನ್ ಎಸ್ ಅಲ್ಲಿ ಕಂಪ್ಲೀಟ್ ದ ಗಿವನ್ ಕ್ವೆಶನ್ ಯೂಸಿಂಗ್ ಹ್ಯಾವ್ ಆರ್ ಇಟ್ಸ್ ಫಾರ್ಮ್ಸ್ ಅಂತ ಹೇಳಿದ್ದಾರೆ. ಒಂದು ಎಕ್ಸಾಂಪಲ್ ಸಹ ಕೊಟ್ಟಿದ್ದಾರೆ. ಫಸ್ಟ್ ಒನ್ಗೆ ಡು ಯು ಹ್ಯಾವ್, ಸೆಕೆಂಡ್ಗೆ ಡು ಯು ಹ್ಯಾವ್, ಥರ್ಡ್ ಡು ಯು ಹ್ಯಾವ್. ಸೊ ಆಲ್ ದ ಆನ್ಸರ್ಸ್ ಡು ಯು ಹ್ಯಾವ್ ಯು ಹ್ಯಾವ್ ಟು ರೈಟ್. ಆ್ಯಂಡ್ ಡೂ ಫಾರ್ಮ್ಸ್ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಇದನ್ನ ರೀಡ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ದೆನ್ ರಿಮೆಂಬರ್ ಇಸ್ ದೇರ್. ಸೊ ಆಲ್ ದಿಸ್ ಯು ಹ್ಯಾವ್ ಟು ರೀಡ್ ಆ್ಯಂಡ್ ಕಮ್ ಟು ದ ಟಿ ಕ್ವೆಶನ್. Read the conversation given below. Write P if the sentence contains do, principal verb, or H it contains a helping verb. Principal verb ಇದ್ರೆ ನೀವು P ಅಂತ ಮೆನ್ಷನ್ ಮಾಡ್ತೀರಾ. ಹೆಲ್ಪಿಂಗ್ ವರ್ಬ್ ಆಗಿದ್ರೆ H ಅಂತ ಮೆನ್ಷನ್ ಮಾಡ್ತೀರಾ. ಫಸ್ಟ್ ಒನ್ಗೆ 2 ಬಾಕ್ಸಿಗೆ H ಬರುತ್ತೆ, ಸೆಕೆಂಡ್ಗೆ ಫಸ್ಟ್ P, ಸೆಕೆಂಡ್ H, ಥರ್ಡ್ಗೆ H ಅಂಡ್ ಫೋರ್ತ್ಗೆ H ಮತ್ತೆ ಫಿಫ್ತ್ಗೆ H ಅಂಡ್ P ಅಂಡ್ H ಅಂಡ್ ಸಿಕ್ಸ್ತ್ಗೆ P ಅಂಡ್ P. ಯು ಅಲ್ಲಿ ಇರೋವಂಥದ್ದು ಕೊಟ್ಟಿರೋದನ್ನ ರೀಡ್ ಮಾಡಿ. ಬಾಕ್ಸ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಬೇಸ್ಡ್ ಅಪಾನ್ ದಟ್ ಆನ್ಸರ್ಸ್ ಆರ್ ಗಿವನ್. ವೇರ್ ಡಸ್ ರವಿ ವರ್ಕ್ ಇನ್ ಬಿಹಾರ್? ಫಸ್ಟ್ ಒನ್. ಸೆಕೆಂಡ್, ವೆನ್ ಡು ಯುವರ್ ಪೇರೆಂಟ್ಸ್ ಫ್ಲೈ ಟು ಡೆಲ್ಲಿ? ಥರ್ಡ್, ವೇರ್ ಡಸ್ ಯುವರ್ ಫ್ರೆಂಡ್ ಪ್ಲೇ ಟೆನ್ನಿಸ್? ಫೋರ್ತ್, ವಾಟ್ ಡು ಯು ವರ್ಕ್ ಇನ್ ದ ಈವ್ನಿಂಗ್? ಫಿಫ್ತ್, ವೆನ್ ಡು ಯು ವಾಶ್ ಯುವರ್ ಫೇಸ್? ಸಿಕ್ಸ್ತ್, ವೇರ್ ಡಸ್ ರವಿ ವಾಶ್ ಇನ್ ದ ಈವ್ನಿಂಗ್? And in sixth main you can see here there is a incomplete dialogue with the two person. So ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬೇಸ್ಡ್ ಅಪಾನ್ ದಟ್ ಆ ಕ್ಲೂ ತಗೊಂಡು ನಾವು ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್, ಸೊ ವಾಟ್ ಟೈಮ್ ಡು ಯು ಗೋ ದ ಶಾಪ್? ಸೊ ಆನ್ಸರ್, ಐ ಗೋ ಅಟ್ 9 in the morning. ನೆಕ್ಸ್ಟ್, ವೆಲ್ ಹೌ ಡು ಯು ಗೋ ಟು ದ ಶಾಪ್? ಸೊ ಗೋ ಬೈ ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಇರೋದು ಡು ಯು, ಆನ್ಸರ್ ಅಲ್ಲಿ ಇರೋದು ಎಂಜಾಯ್. ದೆನ್ ಡಬ್ಲ್ಯೂ ಇದಕ್ಕೆ ಬಂದ್ರೆ ನಾವು ಕಂಪ್ಲೀಟ್ ಮೆಸೇಜ್ ಯೂಸಿಂಗ್ ಡೋಂಟ್ ಅಂಡ್ ಡಸಂಟ್ ಅಂತ ಇದೆ. ಡೋಂಟ್ ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ವೆನ್ ಯು, ವಿ, ದೇ ಅಂತ ನಾವು ಐ ಅಂತ ಬಂದಾಗ ಡೋಂಟ್ ಅಂತ ಯೂಸ್ ಮಾಡ್ತೀವಿ. ನೀವು ಇಲ್ಲಿ ನೋಡ್ಬೋದು ಎಲ್ಲಿ ಐ ಇದೆ ಅಲ್ಲೆಲ್ಲ ಡೋಂಟ್ ಬಂದಿದೆ. ಹಾಗೆ ಡಸಂಟ್ ಯಾವಾಗ ಬರಿಬೇಕು ಅಂದ್ರೆ ಹಿ, ಎಚ್, ಹಿ, ಶಿ, ಇಟ್. ಸೊ ದಟ್ ಟೈಮ್ ವಿ ಆರ್ ಯೂಸಿಂಗ್ ಡಸಂಟ್. ಸೊ ಫಸ್ಟ್ ಅಲ್ಲಿ ಐ ಇದೆ, ಡೋಂಟ್. ಸೊ ಐ ಇದೆ, ಡೋಂಟ್. ಹಿ ಬಂದಾಗ ಡಸಂಟ್ ಬಂದಿದೆ. ಸೊ ಎಲ್ಲೆಲ್ಲಿ ಹಿ ಬಂದಿದೆ ಅಲ್ಲೆಲ್ಲ ಡಸಂಟ್ ಬಂದಿದೆ. ಶಿ ಇದ್ರು ಡಸಂಟ್ ಬರುತ್ತೆ, ಇಟ್ ಇದ್ರು ಡಸಂಟ್ ಬರುತ್ತೆ. ಅಂಡರ್ಸ್ಟುಡ್? 10th, ಇಲ್ಲಿ ಕೆಲವು ವರ್ಡ್ಸ್ ನ ಕೊಟ್ಟಿದ್ದಾರೆ ಟು ಫ್ರೇಮ್ ಎ ಕ್ವೆಶನ್. ದಟ್ ಈಸ್ ಶಾರ್ಟ್ ಆನ್ಸರ್ಸ್ ಆರ್ ಗಿವನ್ ಇನ್ ಈಚ್ ಕೇಸ್ ಟು ಹೆಲ್ಪ್ ಅಂತ ಹೇಳಿದ್ದಾರೆ. ಆನ್ಸರ್ಸ್ ಕೊಟ್ಬಿಟ್ಟಿದ್ದಾರೆ ಅವರು. ಸೊ ಈಸಿಯಾಗಿ ನಾವು ಕ್ವಶನ್ ಅನ್ನ ಫ್ರೇಮ್ ಮಾಡಬಹುದು. ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್, ಡು ಯು ಈಟ್ ಚಾಕ್ಲೇಟ್ ಎವ್ರಿ ಡೇ? ದೆನ್ ಸೆಕೆಂಡ್, ಹೂ ಡು ಯು ಮೀಟ್ ದಿಸ್ ಮಾರ್ನಿಂಗ್? ಥರ್ಡ್, ಡು ಯು ಲೈಕ್ ಕ್ರಿಕೆಟ್? ಫೋರ್ತ್, ಡಸ್ ಯುವರ್ ಸಿಸ್ಟರ್ ಲೈಕ್ ಮ್ಯೂಸಿಕ್? ಫಿಫ್ತ್, ವಾಟ್ ಡಸ್ ರವಿ ಡೂ ಇನ್ ದ ಮಾರ್ನಿಂಗ್? ಅಂಡ್ ಸಿಕ್ಸ್ತ್, ಡು ಯು ಗೋ ಟು ಬೆಡ್ ಯೂಶಲಿ? Student self evaluation. Then micro test 4. Now you understood proper noun, common noun, collective noun, material. So easily you can write now some examples for all this. Then positive, negative and short form ಅನ್ನ ಬರೀರಿ ಅಂತ ಹೇಳಿದ್ದಾರೆ. ಕೆಲವು blank ಬಿಟ್ಟಿದ್ದಾರೆ. So now you easily you can write this also. Then don't and doesn't ನಾವು ಹೇಗೆ ಯೂಸ್ ಮಾಡಬಹುದು ಅಂತ ನಿಮಗೆ ಇವಾಗ ತಾನೇ ನಾನು ಹೇಳಿದೆ. ಸೊ ಈಸಿಲಿ ಯು ಕ್ಯಾನ್ ರೈಟ್. ಅಂಡ್ 5 ಸೆಂಟೆನ್ಸ್ ಅಬೌಟ್ ಎ ಮೊಬೈಲ್ ಫೋನ್.
and here circle the verb ಅಂತ ಹೇಳಿದ್ದಾರೆ. So action words you have to circle. The next is fifth unit 5 about the writing. Let's see in the next video. If you are new to my channel, kindly subscribe to my channel and this video share among your friends. Not only this, even I given the answers for unit 1 2 3, all those videos kindly share among your friends, and thank you for watching.